ಮೈಸೂರಿನಲ್ಲಿ ಪತಿಗೆ ಸ್ಕೆಚ್ ಹಾಕಿ ಹತ್ಯೆ ಮಾಡೋದಕ್ಕೆ ಯತ್ನಿಸಿದ್ಲು ಪತ್ನಿಯೋರ್ವಳು. ದರೋಡೆ ಮಾದರಿಯಲ್ಲಿ ಕೊಲೆಗೆ ಸ್ಕೆಚ್ ಹಾಕಿಸಿದಂತಹ ಕಿಲಾಡಿ ಪತ್ನಿ, ಪತಿಗೆ ಹತ್ಯೆಗೆ ಸಹೋದರನನ್ನೇ ಬಳಸಿಕೊಂಡಂತಹ ಖತರ್ನಾಕ್ ಹೆಂಡತಿ. ಒಂದು ಕಡೆ ನೋಡಿ, ನಂಜನಗೂಡಿನ ರಾಜೇಂದ್ರನ ಹತ್ಯೆಗೆ ಸಂಗೀತಾನೇ ಸ್ಕೆಚ್ ಹಾಕಿದ್ದಾರೆ. ಪತ್ನಿ ಸಂಗೀತ, ಅಪ್ರಾಪ್ತ ಸೇರಿದಂತೆ 4 ಬಂಧನವಾಗಿದೆ. ಡ್ರ್ಯಾಗನ್ನಿಂದ ಇರಿದು ಹತ್ಯೆ ಮಾಡೋದಕ್ಕೆ ಪ್ರಯತ್ನಗಳಾಗಿದೆ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳು ನಾಗೇಂದ್ರಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಿಸಿ ಕ್ಯಾಮೆರಾದಲ್ಲಿ ಕಾರು, ಬೈಕ್ ಹೋಗುವ ದೃಶ್ಯ ಕೂಡ ಸೆರೆಯಾಗಿದೆ. ನೋಡಿ, ಕಂಪ್ಯೂಟರ್ ಆಪರೇಟರ್ ಆಗಿದ್ದಂತಹ ಪತ್ನಿ ಸಂಗೀತ ಫೈಬರ್ ಡೋರ್ಗಳನ್ನು ಫಿಟ್ ಮಾಡುವ ವೃತ್ತಿಯನ್ನ ನಡೆಸ್ತಾ ಇದ್ರು ರಾಜೇಂದ್ರ. ಹತ್ಯೆ ಮಾಡೋದಕ್ಕೆ ಪತ್ನಿ ಸಂಚನ್ನ ಹಾಕಿದ್ಲು ಅನ್ನೋದು ಬಯಲಿಗೆ ಬಂದಿದೆ. ನಂಜನಗೂಡು ಪೊಲೀಸ್ನವರು ಸಕ್ಸಸ್ ಆಗಿದ್ದಾರೆ. ಇದರಲ್ಲಿ ಪತ್ನಿಯೇ ಕೊಲೆ ಮಾಡೋದಕ್ಕೆ ಸಂಚನ್ನ ರೂಪಿಸಿದ್ಲು ಅಂತ ಹೇಳಿ ರಾಜೇಂದ್ರ ಹಾಗೂ ಪತ್ನಿ ಸಂಗೀತ ನಡುವೆ ಭಿನ್ನಾಭಿಪ್ರಾಯಗಳು ಇತ್ತು. ಅಕ್ಟೋಬರ್ 25ರಂದು ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಂತಹ ರಾಜೇಂದ್ರ ಮತ್ತೆ ಸಂಗೀತ, ನೋಡಿ ಅಲ್ಲಿ ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ತಾನೂ ಕೂಡ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ಲಂತೆ. ಸಮಯದಲ್ಲಿ ಯಾರೋ ಬರ್ತಾರೆ ಬಿಳಿ ಬಣ್ಣದ ಕಾರ್ನಲ್ಲಿ. ಅವರು ಅಡ್ಡಲಾಗಿ ಕಾರನ್ನ ನಿಲ್ಲಿಸ್ಕೊಂಡಿರ್ತಾರೆ, ಬೈಕ್ ಹೋಗೋದಕ್ಕೆ ಜಾಗ ಬಿಡ್ತಾರೆ. ಕಾರ್ನಲ್ಲಿದ್ದಂತಹ ವ್ಯಕ್ತಿ ಹತ್ರ ಬಂದು ಸ್ಕೂಟರನ್ನ ಬೀಳ್ಸಿರ್ತಾರೆ. ಈ ಸಂದರ್ಭದಲ್ಲಿ ಗಂಡ ಹೆಂಡತಿ ಅಂದ್ರೆ ರಾಜೇಂದ್ರ ಮತ್ತೆ ಸಂಗೀತ ಇಬ್ರು ಕೂಡ ಕೆಳಗೆ ಬೀಳ್ತಾರೆ. ಈ ವೇಳೆ ವ್ಯಕ್ತಿ ರಾಜೇಂದ್ರ ಜೊತೆ ಜಗಳವನ್ನ ಮಾಡ್ತಾರೆ. ಇದೇ ವೇಳೆ ಕಾರ್ನಲ್ಲಿ ಇದ್ದಂತಹ ಇಬ್ಬರು ಸಂಗೀತ ಬಳಿ ಬಂದು ಕುತ್ತಿಗೆಯಲ್ಲಿದ್ದಂತಹ ಚೈನ್ ಅನ್ನ ಕಸಿಯೋದಕ್ಕೆ ಪ್ರಯತ್ನಗಳು ಪಡ್ತಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಿಳಿ ಬಣ್ಣದ ಕಾರು ಮುಂದೆ ಹೋಗ್ತಾ ಇದೆ, ಬೈಕ್ ಹಿಂದೆ ಹೋಗ್ತಾ ಇದೆ. ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಓರ್ವ ವ್ಯಕ್ತಿ ಹರಿತವಾದಂತಹ ಆಯುಧದಿಂದ ರಾಜೇಂದ್ರಗೆ ಮೊದಲು ತಿವಿತಾನೆ. ಈ ವೇಳೆ ಒಂದು ವಾಹನ ಬಂದಾಗ ಬೇರೆ ವಾಹನ ಪಾಸ್ ಆಗತ್ತೆ. ಸೊ ಯಾವುದೋ ವಾಹನ ಬಂತಲ್ಲ ಅಂತ ಹೇಳಿ 3 ವ್ಯಕ್ತಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ರಾಜೇಂದ್ರ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಮತ್ತೆ ಪೊಲೀಸರಿಗೆ ಅವತ್ತಿನ ದಿನ ಏನಾಯ್ತು ಅಂತ ಹೇಳಿ ಘಟನೆಯ ಹಿನ್ನೆಲೆಯನ್ನ ಕೂಡ ಇಂಚಿಂಚು ವಿವರಿಸಿದ್ದಾರೆ. ಪ್ರಕರಣವನ್ನ ದಾಖಲು ಮಾಡಿಕೊಂಡಂತಹ ಪೊಲೀಸ್ನವರು ಹೇಗಾಯ್ತು, ಯಾರು ಮಾಡಿದ್ದು, ಯಾಕಾಗಿ ಮಾಡಿದ್ದು ಇದೆಲ್ಲವನ್ನ ಕೂಡ ಭೇದಿಸಿದ್ದಾರೆ. ಮೊದಲಿಗೆ ರಾಜೇಂದ್ರ ಅವರ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದಾರೆ. ಆ ರಾತ್ರಿ ಎಲ್ಲಿ ಹೋಗ್ತಾ ಇದ್ರಿ, ಯಾರ್ಯಾರು ಹೋಗ್ತಾ ಇದ್ರಿ ಜೊತೆಯಲ್ಲಿ ಅಂತ ಹೇಳಿ, ನಿಮ್ಗೇನಾದರೂ ಅನುಮಾನಗಳಿತ್ತ ಅಂತ ಹೇಳಿ ಸಾಲು ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವತ್ತು ಹೀಗೆ ಮುಂದೆ ಯಾವುದೋ ಒಂದು ವಾಹನ ಹೋಗಿದೆ, ಬಿಳಿ ಬಣ್ಣದ ಕಾರು, ಅದರ ಹಿಂದೆ ಬೈಕ್ ಹೋಗಿದೆ. ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ರಾಜೇಂದ್ರ ಅವ್ರಿಗೆ, ಯಾವುದೋ ಒಂದು ವಾಹನ ಹೋಗ್ತಾ ಇದೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು. ಬಟ್ ಆದರೆ ಗೊತ್ತಿಲ್ಲ ಪತ್ನಿಯೇ ನನ್ನ ಕೊಲೆಗೆ ಸ್ಕೆಚ್ ಅನ್ನ ಹಾಕಿದ್ದಾಳೆ ಅಂತ ಹೇಳಿ. ಇಬ್ಬರ ನಡುವೆಯೂ ಕೂಡ ವೈಮನಸ್ಸು ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಸಮಸ್ಯೆಗಳಿತ್ತು ಸಾಂಸಾರಿಕ ಜೀವನದಲ್ಲಿ ಅಂತ ಹೇಳಿ. ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಬಹುದಾಗಿತ್ತು. ಬಟ್ ಆದರೆ ಇಲ್ಲಿ ಅದ್ಯಾವುದೂ ಆಗಿಲ್ಲ. ಸಾಂಸಾರಿಕ ಜೀವನದಲ್ಲಿ ಏರುಪೇರಾಗಿದೆ, ಹೊಂದಾಣಿಕೆಗಳಾಗಿಲ್ಲ. ಹಾಗಾಗಿ ಇವನು ಮುಗಿಸ್ಬಿಟ್ರೆ ನನಗೆ ಸಮಸ್ಯೆನೇ ಇರಲ್ವಲ್ಲ ಅಂತ ಹೇಳಿ ಸ್ಕೆಚ್ ಅನ್ನ ಹಾಕಿದ್ದಾಳೆ. ಈಗ ಸದ್ಯಕ್ಕೆ ಕಂಬಿ ಹಿಂದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗೋದು ಒಂದು ಹೊಂದಾಣಿಕೆ ಇಲ್ಲ ಅಂತಂದ್ರೆ, ಒಂದು ಗಂಡ ಹೆಂಡತಿ ಮಾತು ಕೇಳದೆ ಇರೋದು, ಹೆಂಡತಿ ಗಂಡನ ಮಾತು ಕೇಳದೆ ಇರೋದು, ಅಥವಾ ತಾನು ಹೆಂಡತಿ ಏನೇ ಕೇಳಿದ್ರು ಎಲ್ಲವನ್ನ ಕೊಡಿಸ್ಬೇಕು ಗಂಡ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದು, ಅಥವಾ ಸಾಂಸಾರಿಕ ಜೀವನದಲ್ಲಿ ದುಡ್ಡೇ ಎಲ್ಲವೂ ಆಗೋದಿಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಜೀವನದಲ್ಲಿ. ಬಟ್ ಆದರೆ ಇಲ್ಲಿ ಅದ್ಯಾವುದೂ ಆದಂತೆ ಕಾಣಿಸ್ತಾ ಇಲ್ಲ. ಒಪ್ಪಿಗೆ ಇಲ್ಲ ಅಂತಂದ್ರು ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು? ಮದುವೆ ಆಗುವಂತಹ ಸಂದರ್ಭದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಮದುವೆ ಆದ್ಮೇಲೂ ಕೂಡ ಎಲ್ಲವೂ ಚೆನ್ನಾಗಿರುತ್ತೆ. ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆದಾಗ ಅದನ್ನು ಸಹಿಸ್ಕೊಂಡು ಆಗದೆ ಇರೋಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇಳಿತಾ ಇದ್ದಾರೆ.